ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಹಾಲು ಇವಾಗ ನಾನು ಟೀಗಿಡಬೇಕು, ಟೀಗಿಡ್ತಾ ಇದ್ದೀನಿ. ಎಲ್ಲರದು ಟೀ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲಚ್ಚಿ ಕನ್ನಡ ವ್ಲಾಗ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಲೆಗೆಲ್ಲ ಫುಲ್ಲು ಎಣ್ಣೆ ಹಾಕಿದ್ದೀನಿ, ಸೊ ಅದಕ್ಕೆ ಫೇಸ್ ಹಿಂಗೆ ಕಾಣ್ತಾ ಇದೆ. ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕೆಳಗಡೆ ಅಂಗಡಿಗೆ ಹೋಗಿದ್ದೆ. ಇವಾಗ ನಾನು ಕೇಕ್ 2 ಪೀಸ್ ಎತ್ಕೊಂಡ್ಬಂದೆ. ನನಗೊಂದು ಲಚ್ಚಿಗೊಂದು ಗೊತ್ತಿರುತ್ತೆ, ಆಲ್ಮೋಸ್ಟ್ 5 ರೂಪೀಸ್ ಅಷ್ಟೇ. ಇದು ಸುಮ್ಮನೆ ಸೈಡ್ಸ್ ಎತ್ಕೊಂಡ್ಬಂದೆ ಹಂಗೆ. ಚೆನ್ನಾಗಿದೆ. ಇವರೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಸ್ಪಂಜ್. ಲಚ್ಚಿ ನೋಡಿ ತುಂಬ ಸಾಫ್ಟ್ ಆಗಿದೆ. ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ. ನೋಡಿ ಸಖತ್ತಾಗಿದೆ. ನಮ್ಮ ಲಚ್ಚಿ ಲಚ್ಚಿ ಯಾರು ಬರಂಗಿಲ್ಲ. ಈ ನೋಡಿ ಆ ಪ್ಲೇಸಲ್ಲಿ ಯಾರು ಹೋಗಂಗಿಲ್ಲ, ಬರಂಗಿಲ್ಲ. ಚೆನ್ನಾಗಿದೆ. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಅದೇನ್ ಹಾಕ್ತಾರೋ ಗೊತ್ತಿಲ್ಲ. ನಾನಂದ್ರೆ ಟ್ರೈ ಮಾಡಿದೆ, ಬಂತು. ಆದರೆ ಇಷ್ಟು ನೋಡಿ, ಇಷ್ಟು ಸಾಫ್ಟ್ ಆಗಿರಲಿಲ್ಲ. ನೋಡಿ ಹೆಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಮತ್ತೆ ಮೇಲೆ ಬರುತ್ತೆ. ಚೆನ್ನಾಗಿದೆ. ತುಂಬ ಜನ ಚೆನ್ನಾಗಿ ಕೇಕ್ ಮಾಡ್ತಾರೆ. ನನಗೆ ಮಾಡೋಕ್ಕೆ ಬರಲ್ಲ. ಬರುತ್ತೆ, ಇಷ್ಟೊಂದು ಸಾಫ್ಟಾಗಿ ಬರಲ್ಲ. ಇವತ್ತಿನ ಬೆಳಗಿನ ಟಿಫನ್ ಇದೆ ಬ್ರೆಡ್ ಆಮ್ಲೆಟ್. ಮಾಡಬೇಕು, ಒಬ್ಬಳೆ ಅಲ್ವಾ, ಹಂಗಾಗಿ ಹೋಗಿದ್ದೆ ಬೆಳಗ್ಗೆ. ಇವಾಗ ಹೋಗಿ ಬಂದೆ. ನನ್ನ ಫೇವ್ರೆಟ್ ಟೀ ಆ್ಯಂಡ್ ಮಿಕ್ಚರು ಅದು ತಿಂದ ಮೇಲೆ ಆಮೇಲೆ ಬ್ರೆಡ್ ಆಮ್ಲೆಟು. ನಮ್ಮ ಲಚ್ಚಿಗೆ ಇವಾಗ ಫಸ್ಟ್ ಮಾಡಿಕೊಡ್ತೀನಿ. ಮೆಣಸಿಕಾಯಿ ಎಲ್ಲ ನೆನ್ನೆ ತೊಗೊಂಬಂದೆ. ಇಷ್ಟು ಮೆಣಸಿಕಾಯಿಗೆ ಫ್ರೆಂಡ್ಸ್ 20 ರೂಪಾಯಿ. ಏನೋ ಒಂದು ಹಿಂಗೆ ಹಿಡ್ಕೊಂಡ್ರೆ ಒಂದು ಹಿಡೀರಿ ಅಷ್ಟೇ. ರೇಟ್ ಎಲ್ಲ ಜಾಸ್ತಿ ಐತೆ. ತರಕಾರಿದಂತೂ ಹೇಳಂಗೆ ಇಲ್ಲ. ತರಕಾರಿದಂತೂ ತುಂಬಾ ರೇಟ್ ಜಾಸ್ತಿ ಆಗಿದೆ. ಹಾಲು ಉಗ್ತಾ ಇದೆ. ತರಕಾರಿ ರೇಟ್ ಅಂತೂ ಕೇಳಂಗಿಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗುತ್ತೆ ತರಕಾರಿ ರೇಟ್ ನೋಡ್ಬಿಟ್ರೆ. ಏನಕ್ಕೆ ಇಷ್ಟೊಂದು ತರಕಾರಿ ರೇಟ್ ಮಾಡಿದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ತರಕಾರಿ ರೇಟು ಒಂದು 1/4 kg ಬೀನ್ಸ್ಗೆನೆ 40 ರೂಪಾಯಿ ಹೇಳ್ತಾರೆ. ಅಂದರೆ 1/4 kg ಬೀನ್ಸ್ 40 ರೂಪಾಯಿ ಅಂದರೆ ಅರ್ಧ kg 80, kg 160 ರೂಪಾಯಿ. ಮೈ ಗಾಡ್, ಏನು ಮಾಡೋಕ್ಕಾಗಲ್ಲ. ತಿನ್ಬೇಕಂದ್ರೆ 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ತಂದು ತಿನ್ನಬೇಕು. ನೋಡಿ ಬೆಟ್ಟ ಕಟ್ಟಿದ್ದೀನಿ. ನೆನ್ನೆ ಪಾತ್ರೆಗಳು ತೊಳೆದಿರಲಿಲ್ಲ. ಸೊ ನೋಡಿ ಒಬ್ಳಿಗೆ ಎಷ್ಟೊಂದು ಪಾತ್ರೆ ಬೀಳುತ್ತೆ. ತೊಳೆದಿಲ್ಲ ಫ್ರೆಂಡ್ಸ್. ನಾನು ನಿನ್ನೆ ಬೆಳಗ್ಗೆನೂ ತೊಳೆದಿಲ್ಲ, ಸಾಯಂಕಾಲನೂ ತೊಳೆದಿಲ್ಲ. ಯಾಕೆ ಅಂದರೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಹಂಗಾಗಿ ಸೋಂಬೇರಿ ಆಗಿದ್ದೀನಿ. ಸೋಂಬೇರಿ ಅಂದರೆ ಶುದ್ಧ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಮ್ಮ ಲಚ್ಚಿಗೆ ಸ್ವಲ್ಪ ಹಾಲು ಇಕ್ಕೋಣ. ಅವಳು ಪಾಪ ಸರಿಯಾಗಿ ಊಟ ಇಲ್ಲ. ತಿನ್ನುತ್ತೆ, ಹೊಟ್ಟೆ ಹಸಿದ್ರೆ ಮಾತ್ರ ತಂಗ್ಳನ್ನ ಅನ್ನಂಗಿಲ್ಲ. ಯಾವ ಅನ್ನ ಸುಮ್ಮನೆ ತಿನ್ನುತ್ತೆ. ನಾಟಕ ಮಾಡೋದು ಹೆಂಗೆ, ಅದೇ ಬೇಕು ಇದೇ ಬೇಕಂತ. ಹಂಗೆಲ್ಲ ಹೆಂಗೆ ಬೀದಿ ನಾಯಿಗಳು ಹೆಂಗಿರ್ತಾವ ಗೊತ್ತಾ? ಏನಾದರೂ ಹಾಕಿದ್ರೆ ಸಾಕಲ್ಲಪ್ಪ ತಿನ್ನೋಣ ಅಂತ ಇರ್ತವೆ. ಇದು ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ತಿನ್ನಲ್ಲ. ಇದು ಹೆಂಗಿರ್ಬೇಕು, ಬೇಜಾರಾಗುತ್ತೆ. ಹಂಗೆಲ್ಲ ಆಡ್ಬಿಟ್ರೆ ಯಾವುದೋ ಒಂದು ಸುಮ್ಮನೆ ತಿಂತಾ ಇರಬೇಕು. ಅದೇ ಬೇಕು ಇದೇ ಬೇಕಂದ್ರೆ ನಾವೇ ಶ್ರೀಮಂತರ ಫ್ರೆಂಡ್ಸ್. ನಾವು ಹೇಳಿ ನೀವೇ. ಈಗ ಇದು ಇದ್ರ ನೋಡಿದ್ರಲ್ಲ, ಹಾಲು ಕೊಟ್ಟಿದ್ದೀನಿ. ಸ್ವಲ್ಪ ಕುಡಿಯುತ್ತೆ, ಅಲ್ಲೇ ಸ್ವಲ್ಪ ಬಿಡುತ್ತೆ. ಆವಾಗ ಅಯ್ಯೋ ಹಾಲು ಕೊಡೋಕ್ಕೆ ಬೇಜಾರು ನೆಕ್ಸ್ಟ್ ಟೈಮ್. ಅದಕ್ಕೆ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ರೆಡ್ ಲೇಬಲ್ ಚಿಕ್ಕು ತೊಗೊಂಬಂದಿದ್ದೀನಿ. ದೊಡ್ಡದು ತಂದಿಲ್ಲ. ಡಿ ಮಾರ್ಟ್ಗೆ ಹೋಗಿಲ್ಲ, ರೇಷನ್ ತಂದಿಲ್ಲ, ಏನು ತಂದಿಲ್ಲ. ಸೊ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ.
ಯಾರಂತ ಗೆಸ್ ಮಾಡಿ. ಸೊ ತುಂಬ ಹತ್ರದವ್ರೆ. ಬಂದಮೇಲೆ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಖುಷಿ ಒಂದು ಕಡೆ, ಖುಷಿ ಒಂದು ಕಡೆ ಸ್ವಲ್ಪ ಬೇಜಾರು ಅನ್ಬಾರ್ದು. ಸೊ ಇರೋದನ್ನ ಹೇಳ್ತೀನಿ ನಾನು. ಯಾರು ಏನಾದರೂ ಅನ್ಕೊಳ್ಳಿ, ನನಗೇನು ಇರೋದನ್ನ ಹೇಳ್ತೀನಿ. ಎಷ್ಟು ನನಗೂ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಒಳ್ಳೆಯವರು, ತುಂಬ ಒಳ್ಳೆಯವರು. ಇವತ್ತು ಬರ್ತಾರೆ, ನೀವೇ ನೋಡಿ. ಇವತ್ತು ಇನ್ನೂ ಹೊರಟಿಲ್ಲ ಅವರು ಊರಿಂದ. ಬರೋಷ್ಟೊತ್ತಿಗೆ ಇಲ್ಲಿಗೆ 8 ಗಂಟೆ ಆಗ್ಬಿಡುತ್ತೆ ಫ್ರೆಂಡ್ಸ್. 8 ಗಂಟೆ ಆಗೋಗುತ್ತೆ. ನೋಡೋಣ ಏನು ಮಾಡ್ತಾರೆ. ನೋಡಿ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗಿದ್ದಾರೆ. ನೀವೇ ಹೇಳಿ ಫ್ರೆಂಡ್ಸ್, ತಪ್ಪು ತಾನೇ? ಕಮೆಂಟ್ ಮಾಡಿ ಯಾರಾದರೂ. ಇದು ನೆಕ್ಸ್ಟ್ ಇವತ್ತು ಗುರುವಾರ ನೈಟ್ ಹೋಗಿದ್ದು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇವತ್ತು ಸೋಮವಾರ, 5 ದಿನ. ಇವತ್ತು ಬಂದರೆ 4 ದಿನ, ಇವತ್ತು ಬಂದಿಲ್ಲ ಅಂದರೆ 5 ದಿನ. ಸೊ ನೀವೇ ಹೇಳಿ, ತಪ್ಪು ತಾನೇ ಇದು? ಇಷ್ಟು ದೊಡ್ಡ ಬೆಂಗಳೂರಲ್ಲಿ, ಅದು ಬೇರೆ ನಾವು ಇಲ್ಲಿ ಹೊಸ್ದಾಗೇನಿಲ್ಲ, 1 ವರ್ಷ ಆಯ್ತು ಈ ಮನೆಗೆ ಬಂದು. ಅವ್ರಿಗೆ ಸ್ವಲ್ಪನೂ ನೋಡೋ ಇವಳು ಒಬ್ಳೇ ಇರ್ತಾಳೆ ಪಾಪ, ಅಯ್ಯೋ ಹಿಂಗೋ ಏನೋ ಅನ್ನೋ ಫೀಲಿಂಗೇ ಇಲ್ಲ. ಅವಳು ನನ್ನ ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಭಯ ಆಯ್ತು ನನಗೆ, 2 ನೈಟ್ ಭಯ ಆಯಿತು. ಆಮೇಲೆ ಮೊಬೈಲ್ ನೋಡ್ಕೊಂಡು ಹಂಗೆ ಮಾಡ್ಕೊಂಡ್ಬಿಟ್ಟೆ. ತಪ್ಪು ತಾನೆ ಫ್ರೆಂಡ್ಸ್? ನೀವೇ ಹೇಳಿ. ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ಊರಿಗೆ ಹೋದರೆ 1 ವಾರ ಬರಲ್ಲ, ಏನಾದರೂ ಮಾಡ್ಕೊಳ್ಳಿ. 1 ವಾರನೇ ಬರಲ್ಲ ನಿಜವಾಗ್ಲೂ. ಅಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೇ. ನಮಗೂ ಒಂಥರ ಅವ್ರು ಹೋಗ್ಲಿ, ನನಗೆ ಭಯನೂ ಆಗಲಿ, ಏನಾದರೂ ಆಗಲಿ, ಅವ್ರ ಮನಸ್ಸಲ್ಲಿ ಬಂತಲ್ಲ ಬಿಟ್ಬಿಟ್ಟು ಹೋಗ್ಬೇಕು, ಏನಾದರೂ ಮಾಡ್ಕೊಳ್ಳಿ ಬಿಡು ಇವಳು ಅನ್ನೋ ರೇಂಜಲ್ಲಿ ಹೋಗಿದ್ದಾರೆ. ಮನಸ್ಸಾಕ್ಷಿನೇ ಇಲ್ಲ ನನ್ನ ಗಂಡಂಗೆ ನಿಜವಾಗ್ಲೂ. ಯಾವ ಭಾಷೆಯಲ್ಲಿ ಬೈಬೇಕಂತ ಗೊತ್ತಿಲ್ಲ. ಬೈದಿದ್ದೀನಿ, ಜಾಸ್ತಿ ಬೈದಿಲ್ಲ, ಊರಲ್ವಾ. ಮತ್ತೆ ನಾನಂಗೆ ಬೈದ್ರೆ ಜನ ಗಂಡಂಗೆ ಹೆಂಗೆಲ್ಲ ಬೈತಾಳೆ ಹಂಗೆ ಹಿಂಗೆ ಅಂತ ಏನಿಲ್ಲ ಎಂತಿಲ್ಲ. ಸುಮ್ಮನೆ ನನ್ನ ತಲೆ ಮೇಲೆ ಬರುತ್ತೆ. ಇನ್ನೇನ ನಾನು ಬೈದ್ಬಿಟ್ರೆ ಅಯ್ಯೋ ನನ್ನ ಬಿಡ್ತಾರ. ನಮ್ಮ ಪ್ರಾಬ್ಲಮ್ಮು, ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ಅವ್ರಿಗೆಲ್ಲ ಏನು ಗೊತ್ತಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಅದ್ಭುತವಾದಂಥ ಸ್ಪೆಷಲ್ಲು. ನೋಡ್ಬಿಟ್ರೆ ನಗಾಡ್ತೀರಾ, ಹೇಳ್ಕೋಬಾರ್ದು ಆದರೆ ಹೇಳ್ತೀನಿ. ಅಡುಗೆ ಮಾಡಲಾರ್ದ ಸೋಂಬೇರಿ ತನಕ್ಕೆ ಮಾಡ್ತಾ ಇರೋದಷ್ಟೇ. ಇದು ಏನು ಅಂತ ಏನಿಲ್ಲ. ನೋಡಿ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ನಮ್ಮ ಲಚ್ಚಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ. ಏನೂ ಹಾಕಲ್ಲ, ಇದ್ರೆಲ್ಲ ಹಾಕ್ತೀನಿ. ಏನೇನೋ ಹಾಕ್ತಾರೆ, ಕ್ಯಾರೆಟು ಅವು ಇವೆಲ್ಲ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಬ್ರೆಡ್ ಹಾಕೋಬೇಕು. ಕಟ್ ಮಾಡ್ಕೊಂಡಿಲ್ಲ. ಯಾಕೋ ಫ್ರೆಂಡ್ಸ್ ವ್ಯೂಸೇ ಕಮ್ಮಿ ಆಗ್ಬಿಟ್ಟೈತೆ, ಯಾರೂ ನೋಡ್ತಾ ಇಲ್ಲ. ಒಬ್ರು ನಂಗೆ ಇವಾಗ ಇನ್ನೂ ಸ್ವಲ್ಪ ಏನೋ ಕಮ್ಮಿ ಇರುತ್ತೆ ಮೋಸ್ಟ್ಲಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಏನೋ ಕಮ್ಮಿ ಇದೆ. ಸೊ ಅದಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅನ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಇರ್ತೀನಿ ಅಷ್ಟೆ. ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಏನು ಮಾಡೋದು? ಗೊತ್ತಿರೋ ಅಷ್ಟು ಮಾಡ್ತೀನಿ, ಗೊತ್ತಿಲ್ಲ ಅಂದರೆ ಏನು ಮಾಡಲಿ. ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಮ್ಮ ಲಚ್ಚಿಗೆ ಮಾತ್ರ ಮಾಡ್ಕೊಡ್ತೀನಿ ಅಷ್ಟೇ. ನನಗೇನು ಇವಾಗಲೇ ತಿನ್ನಲ್ಲ ನಾನು. ಇವಾಗ ನಾನು ಟೀ ಕುಡಿಬೇಕು ಫಸ್ಟು. ಚಿಲ್ಲಿ ಪೌಡರ್ ಖಾಲಿಯಾಗಿದೆ. ಒಂದಿದ್ರೆ ಒಂದು ಸಿಗಲ್ಲ, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. ಯಾಕೆ ಅಂತ ಅಂದರೆ ನಾನು ಧನಿಯಾ ಮಿಲ್ ಮಾಡಿಸಿಲ್ಲ, ಅದು ಒಂದೇ ಅಷ್ಟೇ, ಏನಿಲ್ಲ. ಧನಿಯಾ ಪೌಡ್ರು ಧನಿಯಾ ಮತ್ತು ಅದೆಲ್ಲ ಏನು ಇನ್ನೂ ರೆಡಿ ಮಾಡಿಲ್ಲ. ಸೊ ಹಾಗಾಗಿ ನೋಡಿಲ್ಲ ಐತೆ, ಇಟ್ಟಿದ್ದೀನಿ ಆದರೆ ಮರ್ತೋಗ್ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರ ನೀವು ಒಂದ್ಸರಿ ಟ್ರೈ ಮಾಡಿ, ಸಿಂಪಲಾಗಿ ಮಾಡಿ, ಚೆನ್ನಾಗಿರುತ್ತೆ. ಅದು ಇದು ಎಲ್ಲ ಹಾಕಿರ್ತೀವಲ್ಲ, ಮಕ್ಕಾಗಿ ತಿಕ್ಕದಂಗೆ ಹೋಗ್ಬಿಡುತ್ತೆ. ಇವಾಗ ನೋಡಿ ಆ ಥರ ಹಾಕ್ಬಿಟ್ಟು ಹಿಂಗೆ ಕಾಣಿಸ್ತಾ ಇಲ್ವಲ್ಲ, ಅದ್ರ ಮೇಲೆ ಬ್ರೆಡ್ ಹಾಕಿದ್ದೀನಿ. ಈಗ ಅದನ್ನು ನಾನು ಉಲ್ಟಾ ಮಾಡ್ತೀನಿ ಮೆತ್ತಿಗೆ. ನೋಡಿ ಚೆನ್ನಾಗಿ ಬರುತ್ತೆ. ನೋಡಿ ಏನು ಅಂಟ್ಕೊಂಡಿಲ್ಲ ತವ ಮೇಲೆ. ಇವಾಗ ನಾನು ಇಲ್ಲಿ ಸೈಡಲ್ಲಿ ಇಕ್ತೀನಿ. ಇನ್ನೂ ಒಂದು ಮೊಟ್ಟೆ ಹಾಕ್ತೀನಿ. ಪಾಪ ನಮ್ಮ ಲಚ್ಚಿ 2 ಮೊಟ್ಟೆ ತಿನ್ನಲಿ. ಪಾಪ ನಮ್ಮನ್ನು ಬಿಟ್ಟರೆ ಅದಕ್ಕೆ ಯಾರಿದ್ದಾರೆ? ಅದಕ್ಕೆ
ಈ ಥರ ಹಾಕ್ಬಿಟ್ಟು ಹಿಂಗೆ ಹಾಕೊಂಬಿಡಿ. ಡಬಲ್ ಸೊ ಇದ್ರ ಮೇಲೆ ಈ ಥರ ಹಿಂಗೆ ಅಷ್ಟೇ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕಿಲ್ಲ. ನೀವು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡರು ಮತ್ತು ಏನದು ಸಾಲ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಳ್ಳಿ. ಆನಿಯನ್ ಆನಿಯನ್ ಬೇಡ, ಅದೊಂಥರ ಇದಾಗುತ್ತೆ. ಸೊ ಹಂಗೆ ಮಾಡಿ ಸೂಪರಾಗಿರುತ್ತೆ. ಲೈಟಾಗಿ ನಾವು ಯಾವಾಗ ಲೈಟಾಗಿ ಮಸಾಲೆ ಇಲ್ದಿರ ತಿಂತೀವೋ ಯಾವುದೇ ಆರೋಗ್ಯ ಹಾಳಾಗಲ್ಲ. ನಾವು ಆ ಮಸಾಲ ಈ ಮಸಾಲ ಅಂದ್ಕೊಂಡೋದ್ರೆ ನಿಜವಾಗ್ಲೂ ಎದೆ ಉರಿ. ನನಗೆ ಯಾವಾಗಲೂ ಎದೆ ಉರಿ ಅನ್ನೋದೇ ಇರಲಿಲ್ಲ. ಸೊ ಮೊನ್ನೆ 1-2 ದಿನ ಎದೆ ಉರಿತು. ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು, ಓ ಮಸಾಲ ಐಟಮ್ಮು. ಪಾಪ ನಮ್ಮಂದ್ರಿಗೂ ಅಷ್ಟೇ ಎದೆ ಉರಿಯುತ್ತೆ ಎದೆ ಉರಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಯಾಕೆ ಸುಮ್ಮನೆ ರುಚಿ ನೋಡೋಕೆ ಹೋದ್ರೆ ರುಚಿ ಇರುತ್ತೆ. ಉಪ್ಪು ಖಾರ ಉಳಿದ್ರೆ ಸಾಕಷ್ಟೇ. ಮಸಾಲ ಅಂದರೆ ಯಾವ ಥರ ಮಸಾಲ ಹಾಕಿದರೆ ಎದೆ ಉರಿ ಬರುತ್ತೆ ಅಂದರೆ ಜಾಸ್ತಿ ಚಕ್ಕೆ, ಲವಂಗ, ಗರಂ ಮಸಾಲೆಗಳು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆವಾಗಲೇ ಎದೆ ಉರಿ ಬರೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಎದೆ ಉರಿಯಲ್ಲ. ನೋಡಿ ರೆಡಿ ಆಯಿತು ಬ್ರೆಡ್ ಆಮ್ಲೆಟು ನಮ್ಮ ಲಚ್ಚಿಗೆ. ಈಗ ಅದ್ರ ಬೌಲ್ ಎಲ್ಲ ಅಲ್ಲಿದೆ. ಇದರಲ್ಲಿ ಹಾಕ್ಕೊಡ್ತೀನಿ. ಬಿಸಿ ಟಂಡಡಾನ್ ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಚೆನ್ನಾಗಿದೆ. ಇದಕ್ಕೆ ಪೆಪ್ಪರ್ ಮತ್ತು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ, ಸೂಪರ್ ಟೇಸ್ಟ್ ಬರುತ್ತೆ. ಬ್ರೆಡ್ ಸ್ವೀಟ್ ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ಇನ್ನೊಂದು ಬ್ರೆಡ್ ಪೀಸ್ ಹಾಕ್ಬೋದಾಗಿತ್ತು. ನೋಡೋಣ, ತಿನ್ನೋ ನೋಡೋಣ ಇವಾಗ. ನೋಡಿ ಫ್ರೆಂಡ್ಸ್, ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಇದಕ್ಕೆ. ಇದು ನೋಡಿದ ತಕ್ಷಣ ಹೆಂಗೆ ಅದನ್ನೇ ನೋಡ್ಕೊಂಡೈತೆ. ಅದ್ರ ಸ್ಮೆಲ್ ಬಂದರೆ ಆಯಿತು, ಮುಗೀತು ತಿನ್ನ. ಈಗ ಅನ್ನ ಕೊಟ್ಟರು ಬೇಡ, 1 ಕೋಟೆ ಕೊಟ್ಟರು ಬೇಡ. ಈಗ ಇದಕ್ಕೆ ಫಸ್ಟ್ ಇದು ಕೊಡಬೇಕು. ಇವಾಗ 2-3 ಪೀಸ್ ಬ್ರೆಡ್ ಹಾಕಿದ್ದೀನಿ, ಚಿಕ್ಕದೊಂದು ದೊಡ್ಡದು. ಬಿಸಿ ಇದೆ, ಅದಕ್ಕೆ ನಾನು ಸ್ವಲ್ಪ ಸುಮ್ಮನೆ ಇದ್ದೀನಿ ಅಷ್ಟೇ. ಪಾಪ ಅಷ್ಟೊಂದು ಸತಾಯಿಸಕ್ಕೆ ಹೋಗಲ್ಲ ನೋಡಿ ಪಾಪ. ನನಗೆ ನಾನು ತಿನ್ಕೊತೀನಿ. ತಿನ್ಕೊತೀನಿ. ನೋಡಿ ಹೆಂಗೆ ರೈಸ್ತೈತೆ, ನೋಡಿ ಬೈತೈತೆ. ತಿನ್ನುತ್ತೀನಿ ಅಂದರೆ ಬೈಯುತ್ತೆ, ಕೂಗಾಡುತ್ತೆ. ಸೊ ಪಾಪ ಇರಲಿ, ಬಿಸಿ ಇದೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ನಾನು ತಿಂತಿರೋದು ಬ್ರೆಡ್ಡು ಟೀಗೆ ಹಚ್ಕೊಂಡು ತಿಂತಾಯಿದ್ದೀನಿ. ಅದಕ್ಕೂ ಗೋರ ಆಡ್ತಾಯಿತ್ತು ನೋಡಿ. ಏನೋ ನಿಮ್ಗೆ ಕೊಡಲ್ಲ. ನೋಡಿ ಜಲ್ಲು ಹೆಂಗೆ ಬರ್ತೈತೆ ಬಾಯಲ್ಲಿ ತಿಂತಾಯಿದ್ರೆ. ಅದು ಅನ್ಕೊಂಡ್ಬಿಟ್ಟೈತೆ ಆಮ್ಲೆಟ್ ತಿಂತಾಯಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟೈತೆ. ನಾನು ಬರೀ ತಿಂತಿರೋದು ಬ್ರೆಡ್ಡು, ಅದಕ್ಕೇನು ಗೊತ್ತು. ಏನ ಬೇಕಾ? ತಗೋ ತಿನ್ನು ಹೋಗ್ಲಿ. ಬಿಸಿ ಐತೆ ನೋಡಲ್ಲಿ, ತಿನ್ನು. ನನಗೇನು ಬಿಸಿ ಶಬಾ ಬಿಸಿ ನೋಡ್ದಾ. ಫ್ರೆಂಡ್ಸ್ ಮುರ್ಕೊಡ್ತೀನಿ, ಪಾಪ ಮುರ್ಕೊಡ್ತೀನಿ, ಕಟ್ ಮಾಡಿಕೊಡ್ತೀನಿ. ಹೆಂಗೋ ತಿನ್ಕೊಳ್ಳಿ ಪಾಪ. ತಗೋ ತಿನ್ನ, ಮಜಾ ಮಾಡೋ. ಬ್ರೆಡ್ ನೋಡಿ ಸೈಡ್ಗೆ ಹಾಕ್ತಿರೋದು, ಅದು ತೆಗೆದುಬಿಟ್ಟು. ಎಷ್ಟು ದುರಹಂಕಾರ ಇದಕ್ಕೆ. ಬೀದಿ ನಾಯಿಗಳು ಹೆಂಗೆ ತಿಂತವೆ ಗೊತ್ತಾ? ಇದು ತಿನ್ನಕೈತೆ, ಅದಕ್ಕೆ ಬೇಜಾರು. ಏನು ಮಾಡೋಕ್ಕೂ ಬೇಜಾರು ಇದಕ್ಕೆ. ಬೀದಿ ನಾಯಿಗಳು ಏನಾದರೂ ಹಾಕಿದ್ರೆ ಸಾಕಲ್ಲಪ್ಪ ಅಂತ ಇರ್ತವೆ. ಇದು ನೋಡಿ ತಿನ್ನೋಕ್ಕೆ ಹೆಂಗೆ ಒದ್ದಾಡುತ್ತೆ.
ಬ್ರೆಡ್ನ ಎತ್ತು ಸೈಡ್ ಇಟ್ಬಿಟ್ಟು ಬರೀ ಮೊಟ್ಟೆ ಮಾತ್ರ ಹಾಕೊಂತ ಐತೆ ಅಂದರೆ ಎಷ್ಟು ಗಾಂಚಲ್ಲಿರ್ಬೇಕು ಇದಕ್ಕೆ. ತಿನ್ಕೊಂತು ಬರೀ ಮೊಟ್ಟೆ ಮಾತ್ರ ತಿನ್ಕೊಂತು ಬ್ರೆಡ್ ಅಲ್ಲೇ ಬಿಟ್ಟೈತೆ. ಊಟ ಹಾಕಲ್ಲ ಇವತ್ತೆಲ್ಲ, ಹಂಗೆ ಬಿದ್ದಿರಲಿ, ಗೊತ್ತಾಗುತ್ತೆ ಅವಾಗ. ಅದೇ ನಾ ಇರೋದು ನೀಯತ್ತಂತೀವಿ ನೋಡಿ, ಅದು ಮೊಟ್ಟೆ ಅಂಟ್ಕೊಂಡಿರೋದನ್ನ ಮೊಟ್ಟೆ ಮಾತ್ರ ಕಿತ್ಕೊಂಡು ತಿಂತಾ ಇದೆ, ಬ್ರೆಡ್ ಮಾತ್ರ ಸೈಡಿಗೆ ತಳ್ತಾ ಇದೆ. ಅಮ್ಮ ಅಕ್ಷಯ್ ಅಂದೆ ಯಾರಾದ್ರೂ ಮನಸ್ಸಾಗಿ ಏನಾದರೂ ಅನ್ಕೊತಾ ಇದ್ರ, ಮನಸ್ಸಾಗಿ ಏನಾದರೂ ಅಂದ್ಕೊಂಡ್ರೆ ಅದೇನೋ ಹೇಳ್ತಾರೆ, ಅಂದ್ಕೊಂಡ ತಕ್ಷಣ ಅಕ್ಷಿ ಅಂದ ತಕ್ಷಣ ಹಾವು ಅಂತಾರೆ, ಅಷ್ಟು ಗೊತ್ತಿಲ್ಲ. ನನ್ನ ಫೇವ್ರೆಟ್ಟು ಮಿಕ್ಚರು ಮತ್ತು ಟೀ. ನಾನು ಟೀ ಸುಮ್ಮನೆ ಕುಡಿಯಲ್ಲ, ಮಿಕ್ಚರ್ ಇರಲೇಬೇಕು, ಇಲ್ಲಾಂದ್ರೆ ನಾನು ಕುಡಿಯೋಕ್ಕೆ ಹೋಗಲ್ಲ. ನಾನು ಮಾಡ್ಕೊಡ್ತೀನಿ. ಯಾರು ಮಾಡಿದ್ರು ನಡೀತದೆ, ಫ್ರಂಟ್ ಕ್ಯಾಮ್ರಾ ಇದು ನಡೀತದೆ, ಬ್ಯಾಕ್ ಕ್ಯಾಮ್ರಾ ಇದು ನಡೀತದೆ. ಮಾತಾಡೋಣ. ಅಲ್ಲಿ ರೆಕಾರ್ಡ್ ಆದಾಗ ಏನಾಯ್ತಂದ್ರೆ ನಾಯ್ಸ್ ಅನ್ನೋದು ಬರಲ್ಲ, ಅದ್ರಲ್ಲಿ ಮೇಯ್ನ್ ಅದೇ ಬೇಕಾಗಿರೋದು. ನೀವು ಎಷ್ಟು ದೂರ ಆದ್ರೂ ಇಟ್ಕೊಂಡು ನೋಡಿ, ವೈರ್ ಇದೆಯಲ್ಲ ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ಲಿಂದ ಎಷ್ಟು ದೂರ ಬೇಕಾದ್ರೂ ಬರ್ತದೆ. ಕ್ಯಾಮ್ರಾಗೆ ಇದನ್ನ ಸಿಕ್ಸ್ಬಿಡ್ಬೇಕು. ಇಲ್ಲ ನೀವು ಮಾತಾಡ್ತೀನಿ ಅಂದ್ರೆ ಫಸ್ಟ್ ವಿಡಿಯೋ ಮಾತ್ರ ಮಾಡ್ಬಿಟ್ಟು ಅದಾಗಿರೋ ನಾಯ್ಸ್ ಎಲ್ಲ ತೆಗೆದುಬಿಟ್ಟು ನಂತರ ಇದನ್ನ ಹಾಕಿರ್ಬೇಕು ನೋಡಿ, ಈ ತರ ಕನೆಕ್ಟ್ ಮಾಡ್ಕೋಬೇಕು. ಈ ತರ ಕನೆಕ್ಟ್ ಮಾಡಿ ಇದು ತುಂಬಾ ಉದ್ದ ಇರ್ತದೆ, ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇರ್ತದೆ. ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಇವಾಗ ನನ್ನ ಫ್ರೆಂಡ್ ಮನೆಯಿಂದ ಬರ್ತಾ ಇದ್ದೀನಿ, ಫ್ರೆಂಡ್ಸ್ ಮನೆಗೆ. ಸೊ ಅವ್ರ ತಮ್ಮ ಆನಂದ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಯೂಟ್ಯೂಬ್ ಹೇಗೆ ಇದು ಮಾಡಬೇಕಂದ್ಬಿಟ್ಟು ತುಂಬ ಖುಷಿಯಾಯಿತು, ತುಂಬಾ ಖುಷಿಯಾಯಿತು. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು ಅವರು, ಮೈಕ್ ಯಾವ ಥರ ಇಟ್ಕೊಬೇಕು ಹೆಂಗೆ ಏನು ಅಂದ್ಬಿಟ್ಟು. ಸೊ ಈ ಥರ ಯಾರಾನೋ ಒಬ್ರು ಹಿಂಗೆ ಹೇಳ್ಕೊಟ್ರೆ ಗೊತ್ತಿಲ್ಲದಿರೋ ಅವ್ರಿಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕನ್ನೋದು. ಹಾಗಾಗಿ ಯೂಟ್ಯೂಬ್ ಮಾಡಬೇಕನ್ನೋದು ನಮಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಬರ್ತಾ ಹಂಗೆ ಒಂದು ಅಂಗಡಿ ಸಿಕ್ತು, ಅಲ್ಲಿ ನನಗೊಂದು ಸ್ಟ್ಯಾಂಡ್ ಬೇಕಿತ್ತು, ನೋಡೋಣ ಅಂತ ಹೋದೆ. ನನಗೆ ಬೇಕಾಗಿರೋ ಸ್ಟ್ಯಾಂಡ್ ಸಿಗಲಿಲ್ಲ ಅಲ್ಲಿ, ಹಂಗಾಗಿ ನೋಡಿದೆ, ಎಲ್ಲ ಹುಡುಕಿದೆ, ಸಿಗಲಿಲ್ಲ. ಆನಂದ್ ಅವರೇ ನಿಮಗೆ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಹೇಳ್ಕೊಟ್ಟಿದ್ದಕ್ಕೆ ಯೂಟ್ಯೂಬ್ ಬಗ್ಗೆ. ಸಾಕು ಅಷ್ಟು ಸಪೋರ್ಟ್ ಮಾಡಿದರೆ, ನಮಗೂ ಯೂಟ್ಯೂಬ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಸ್ವಲ್ಪ ಹೆಲ್ಪ್ ಕೂಡ ಆಯಿತು. ಆಲ್ಮೋಸ್ಟ್ ನನಗೆ ಗೊತ್ತು, ಸ್ವಲ್ಪ ಸ್ವಲ್ಪ ಒಂದು 2-3 ತಿಳ್ಕೊಬೇಕಿತ್ತು, ತಿಳ್ಕೊಂಡೆ. ತುಂಬ ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಒಬ್ಬರು ಯೂಟ್ಯೂಬರ್ ಅವರು, ಅವ್ರ ಹೆಸರು ಆನಂದ್ ಹಂಗಾಮ ಅಂದ್ಬಿಟ್ಟು, ಹೆಸರು ಹೇಳ್ಬಾರ್ದು ಮೋಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರು ನೋಡಿ ತುಂಬ ಒಳ್ಳೆಯವರು ಅನ್ನಿಸ್ತು, ಸೊ ಹಾಗಾಗಿ ಅವ್ರ ಹೆಸರು ಹೇಳಿದೆ ಅಷ್ಟೇ. ಕೆಲವ್ರಿಗೆ ಹೆಸರು ಹೇಳಿದ್ರೆ ಇಷ್ಟ ಆಗಲ್ಲ, ಮತ್ತು ಫೋಟೋ ಅವ್ರದ್ದು ವೀಡಿಯೋಸು ಫೋಟೋಸ್ ಹಾಕಿದರೆ ಯೂಟ್ಯೂಬಲ್ಲಿ ಬೇಜಾರು ಮಾಡ್ಕೊತಾರೆ. ಕೆಲವರಿಗೆ ಗೊತ್ತಿಲ್ಲ, ಕೆಲವರು ತಪ್ಪು ಭಾವನೆ ತಿಳ್ಕೊಂಡಿರ್ತಾರೆ, ಯೂಟ್ಯೂಬಲ್ಲಿ ಫೋಟೋ ಹಾಕಬಾರ್ದು ಏನೋ ಹಂಗೆ ಹಿಂಗೆ ಅಂತ. ಸೊ ಹಂಗಾಗಿ ನಾನು ಯಾರ್ದು ಪರ್ಮಿಷನ್ ಇಲ್ಲದ್ರೆ ಹಾಕಲ್ಲ. ಸೊ ನನಗೆ ಕೆಲವು ಡೌಟ್ಗಳಿದ್ದವು ಯೂಟ್ಯೂಬಲ್ಲಿ, ಸೊ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋಕ್ಕೆ ಹೋಗಿದ್ದೆ. ಖುಷಿಯಾಯಿತು, ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು, ತುಂಬ ನೀಟಾಗಿ ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು, ಅರ್ಥ ಆಯಿತು ನನಗೆ ಕೂಡ. ಸೊ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆನಂದ್ ಹಂಗಮ್ಮ ಅವರೇ. ಆನಂದ್ ಅವರೇ ತುಂಬ ಥ್ಯಾಂಕ್ಸ್ ಹೇಳ್ಕೊಟ್ಟಿದ್ದಕ್ಕೆ. ನನಗೆ ಡೈರೆಕ್ಟಾಗಿ ಮಾತಾಡುವಾಗ ಸ್ವಲ್ಪ ಮುಜುಗರ ಅನಿಸುತ್ತೆ, ಹಿಂದೇನು ಎಷ್ಟಾದರೂ ಮಾತಾಡ್ತೀನಿ, ಸ್ವಲ್ಪ ಪರಿಚಯ ಆಗೋವರೆಗೂ, ಆಮೇಲೆ ನಾನು ಮಾತಾಡ್ತೀನಿ, ಹಂಗಾಗಿ ಸ್ವಲ್ಪ ಮುಜುಗರ ಅನಿಸುತ್ತೆ. ತುಂಬ ಖುಷಿಯಾಯಿತು, ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರಲ್ಲಪ್ಪ ಏನಾರ ಡೌಟ್ ಇದ್ದರೆ ಕೇಳ್ಕೊಳ್ಳೋಕೆ ಖುಷಿಯಾಯಿತು. ಅವರಕ್ಕ ನನ್ನ ಫ್ರೆಂಡು, ಅವರಕ್ಕ ನನಗೆ ಫ್ರೆಂಡು. ಸೊ ಅವ್ರ ಕಡೆಯಿಂದ ನನಗೆ ಹೆಲ್ಪ್ ಆಯಿತು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.